ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ನಾವೊಂದ ಕುರಿ ಶೆಡ್ಗೆ ಬಂದವಿ. ಆ ಕುರಿ ಶೆಡ್ನಾಗ ಅವ್ರು ಕುರಿ ಯಾವ ರೀತಿ ಸಾಕ್ತಾರ ಮತ್ತು ಅವಕ್ಕೆ ಏನೇನು ಆಹಾರ ಕೊಡ್ತಾರ, ಎಷ್ಟು ತಿಂಗಳಕ್ಕೆ ಅವನ್ನ ಸೇಲ್ ಮಾಡ್ತಾರ ಅಂತೇಳಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಹಂಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಕುರಿ ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಇಟ್ಕೊಂಡಿರ್ತಾರಲ್ರಿ, ಈಗ ಅವ್ರಿಗೇನ್ ನೀವು ಹೇಳಕ್ ಇಷ್ಟಪಡ್ತೀರಿ? ನಾವು ಸಾಕಿನ ಅಂತ ಎಲ್ಲ ಸೈಕಲ್ ಮುಂದೆ ತಗೊಂಡ ಅಡ್ಡಾಡಿದ್ರ ಅಲ್ಲ ಅದು ಇಲ್ಲೇ ಅವು ಮೆರದ್ರ ಅಲ್ಲ ಅದು. ಚಂದ ನಾನು ಕುರಿ ಸಾಕಿನೇ ಒಂದ್ ಹಿಂಡು ಒಂದ್ ವರ್ಷ ಕೊಡ್ತಾರ ಅಲ್ಲ ಅದು. ನಮಸ್ಕಾರ ಅಜ್ಜಾರ. ನಮಸ್ಕಾರ. ಯಾವ್ರಿ? ನಾವು ಲೆಕ್ಕಿಕೊಪ್ಪ. ನಿಮ್ ಹೆಸರು ಏನ್ರಿ? ಶೇಖಪ್ಪ. ಈಗ ನೀವು ಕುರಿ ಶೆಡ್ ರೆಡಿ ಮಾಡಿರಲ್ರಿ, ಈಗ ಒಂದು ಕುರಿ ಶೆಡ್ ರೆಡಿ ಮಾಡಾಕ ಎಷ್ಟ್ ರೊಕ್ಕ ಬೇಕ್ರಿ? ಹೆಚ್ಚು ಕಮ್ಮಿ ಒಂದ್ 4-5 ಲಕ್ಷ ರೂಪಾಯಿ ಬೇಕ್ರಿ. ಒಂದ್ ಕುರಿ ಶೆಡ್ ರೆಡಿ ಮಾಡಾಕ 4-5 ಲಕ್ಷ ರೂಪಾಯಿ ಬೇಕು. ಈಗ 4-5 ಲಕ್ಷ ರೂಪಾಯಿ ಶೆಡ್ ಮಾಡ್ತಿರಲ್ಲ, ಅದ್ರಾಗ ಎಷ್ಟು ಕುರಿ ನಿಲ್ಬೋದ್ರಿ? ಇದ್ರಾಗ ಒಂದ್ 100-150 ಕುರಿ. 100-150 ಕುರಿ ನಿಲ್ತಾವ್ರಿ. ಈಗ ಈ ಶೆಡ್ಗೆ ಈಗ 5 ಲಕ್ಷ ರೂಪಾಯಿ ಅಂತಂದು ಈಗ ಹೇಳಿರಲ್ರಿ, ಇದಕ್ಕೆ ಏನೇನ್ ಹಾಕ್ತಿರಿ ನೀವು 5 ಲಕ್ಷ ರೂಪಾಯಿದಾಗ? 5 ಲಕ್ಷ ರೀಪ್ ಹಾಕ್ತಿರಿ, ಕಬ್ನ ಮತ್ತ ತಳಗ ಇದು ಸಿಮೆಂಟಿನ ಇದು ಹಾಕ್ತಿವಿ. ಸಿಮೆಂಟಿನ ಇದು ಹಾಕಿರೇನ್ರಿ? ತಳಗ ಸಿಮೆಂಟ್ ಕೊಂಬ ನಿಲ್ಸೇವಿ. ಕಂಬ ಅಡ್ಡ ಎಳಿ ಹಾಕಿವಿ. ಅಡ್ಡ ಎಳಿ ಹಾಕಿರಿ. ಬಾನಿ ತಂದೇವಿ. ಇದು ಐತಿ. ಇವು ಶೆಡ್ ಎಲ್ಲ ಅದ್ರಾಗ ಇದನ್ನೆಲ್ಲ ಹಿಡಿದ 5 ಲಕ್ಷ ರೂಪಾಯಿ. ಅಜ್ಜಾರ ಈಗ ಫೈಬರ್ ಇಂದ ಶೆಡ್ ಮಾಡಿರ್ತಾರೆ, ಫೈಬರ್ ಇನ್ ಶೆಡ್ಗೆ ಮತ್ತೆ ಈ ತರ ಶೆಡ್ಗೆ ಏನು ವ್ಯತ್ಯಾಸ ಇರ್ತದ್ರಿ? ಅದು ಬೇರೆ ರೀ, ಅದು ಸೋಕಾರ್ ಮಾಡೋ ಲೆಕ್ಕ. ಅದ ಸೋಕಾರ್ ಮಾಡೋ ಲೆಕ್ಕ ರೀ. ಇದು ಬಡವರಿಗೆ ಮಾಡೋ ಲೆಕ್ಕ. ಅದಕ್ಕೆ ಸೋಕಾರು ಇದ್ದವ್ರು ಮಾಡ್ತಾರ ಅವ್ರು. ನಾವ್ ಇಲ್ದವ್ರು ಎಷ್ಟ ಮಾಡ್ಬೇಕು ಅದ್ರಾಗ ಮಾಡ್ಕೋಬೇಕಲ್ಲ. ಈಗ ಅದಕ್ಕೆ ಎಷ್ಟು ಖರ್ಚು ಬರ್ಬೋದ್ರಿ ಆ ಶೆಡ್ಗೆ? ಕಮ್ಮಿ ಅಂದ್ರೆ 8-10 ಲಕ್ಷ ರೂಪಾಯಿ ಬೇಕು. 8-10 ಲಕ್ಷ ರೂಪಾಯಿ ಬೇಕ್ರಿ. ಅದ್ರಾಗ 120-100 ಕುರಿನ ನಿಲ್ತಾವ. ಇದಕ್ಕಾದ್ರ 5 ಲಕ್ಷ ರೀ. ಅದ್ರಾಗ ನಿಲ್ತಾವಂದ್ರ ಅದು ಮ್ಯಾಟ್ ಗಿಟ್ ಎಲ್ಲ ಪದ್ಧತಿ ಸರಿ ಬರುತ್ತೆ. ನಾವು ಈಗ ಸಿಂಪಲ್ ಆಗಿ ಮ್ಯಾಟ್ ನಾವು ಜಾಲ್ರಿ ಬಾನಿ ರೀಪ್ನಾಗ ನೀವು ಮಾಡ್ಕೊಂಡಿವಿ. ನಾವು ಮಾಡ್ಕೊಂಡಿವಿ. ಇದು ನೀವ ರೆಡಿ ಮಾಡ್ರಿ? ಯಾರು ಏನ್ ನಾವ ಬಿಡ್ದೇವಿ. ಮತ್ ಮಾಡವ್ ಕೊಡ್ಬೇಕು ಅದನ್ನ ರೇಟ್. ಈಗ ಮಾಡೋಂಗ್ ಕೊಟ್ರ ಮತ್ತ ಅದು ಹೆಚ್ಚಿಗೆ ನೀವ ಸ್ವಂತ ಮಾಡ್ರಿ. ಈಗ ನೀವು ಈಗ ಕುರಿ ಕಟ್ಟಿರಲ್ರಿ, ಈಗ ಫಸ್ಟ್ ಮನ್ಯಾಗ ಕಟ್ತಿದ್ರಿ ಸ್ಟಾರ್ಟಿಂಗ್ ಇಲ್ಲಿ ಕಟ್ಟಿರಿ? ಅಜ್ಜಾರ ಈಗ ಎಷ್ಟು ತಳಿ ಕುರಿ ಇರ್ತಾವ್ರಿ? ಈಗ 3 ತಳಿ. 3 ತಳಿಯಾಗ ಈಗ ನಿಮ್ ಕಡೆ ಇರೋ ಎಷ್ಟ್ ತಳಿ ಅದಾವ್ರಿ? ನಮ್ ಕಡೆ 2 ತಳಿ ಅದಾವ. ಇನ್ನೊಂದ್ ತಳಿ ಯಾವ್ದ್ರಿ ಅದ? ನಮ್ದು ಇನ್ನೊಂದ್ ತಳಿ ಇದು ತಂದಿಲ್ಲ, ಇದು ತಂದಿಲ್ಲ. ಈಗ ಅವು 3 ತಳಿ ಅಂದ್ರಲ್ಲಿ ಅದ್ರ ಹೆಸರೇನ್ರಿ? ಈಗ ಕೆಂಪು ಎಳಗ ಬೆಳೆಯಾಗ ಆಮೇಲೆ ಕರೆ ಎಳಗು ಬರ್ತೈತಿ ಒಂದು. ಅದ್ರಾಗ ಯಾವ್ ಚಲೋ ರೀ ಸಾಕಾಕ? ನಮಗ ಸಾಕಾಕ್ ಮಾರಾಟ ಮಾಡಕಂದ್ರ ಕೆಂಪು ಎಳಗ ಚಲೋ. ಮಾರಾಟ ಮಾಡಕ್ರಿ ಕೆಂಪು ಚಲೋ. ಬೆಳವಣಿಗೆ ಆಮೇಲೆ ಜಲ್ದಿ ಮಾರಾಟಕ್ಕೂ ಬರ್ತೈತಿ. ಕರೆಯದು ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ತೈತಿ, ಸ್ವಲ್ಪ ಇದು ಬಿರುಸ್ ಬರ್ತೈತಿ. ಅದು ಬಿರುಸ್ ಬರಲ್ಲ. ಮಾರಾಟಕ್ ಚಲೋ, ನಮಗ್ ಚಲೋ. ಮಾರಾಟಕ್ ಚಲೋ ಯಾಕಂದ್ರೆ ತೂಕದಾಗೂ ಹೆಚ್ಚು ಬರ್ತೈತಿ. ಆಮೇಲೆ ಜಲ್ದಿ ಈಗ 3 ತಿಂಗಳು ಬರೀ ಅಂದ್ರೆ ದಪ್ಪನ ಇನ್ನೊಂದು 2 ತಿಂಗಳು ಮೇಯಿಸ್ಬಿಟ್ರೆ ಮಾರಾಟ ಮಾಡ್ತಾರೆ. ಕರೆಯದಾದ್ರೆ ಏನಾಕತಿ ಒಂದು 3 ತಿಂಗಳು ಬರೀ 6 ತಿಂಗಳು ಮೇಯಿಸ್ಬೇಕು. 3 ತಿಂಗಳು ಮರಿ 6 ತಿಂಗಳು ಮಾರಾಟ ಮಾಡ್ಬೇಕಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಲೇಟ್ ಆಕತಿ. ಕರೆ ಈ ಮರಿ ತಂದೇವ್ರಿ ಈಗ ವರ್ಷದಾಗ 3 ಸರಿ ಆಯ್ತು ಕೊಡಾಕುಂತ. ವರ್ಷದಾಗ 3 ಸರಿ 3 ಬೀಡ್ ಆಯ್ತು. 3 ಬೀಡ್ ಟಾಣಿಕ್ಕೆಲ್ಲ ಹಾಕಿ 3 ತಿಂಗಳ ರೆಡಿ ಆಗ್ಬಿಡ್ತಾವ. ಟಾಣಿಕ್ಕೆಲ್ಲ ಹಾಕ್ತೀವಿ. ಟಾಣಿಕ್ಕೆಲ್ಲ ನೀವು ಟಾಣಿಕ್ಕೆಲ್ಲ ಹಾಕ್ತೀವಿ. ಟಾಣಿಕ್ಕೆಲ್ಲ ನೀವು ಹಾಕ್ತೀರಿ? ನಾವು ಹಾಕ್ತೀವಿ. ಟಾನಿಕ್ ಇಂಜೆಕ್ಷನ್ ಎಲ್ಲ ನಾವು ಮಾಡ್ತೀವಿ. ಬೇರೆ ಡಾಕ್ಟರ್ ಬರಂಗ ಏನಿಲ್ಲ, ಸುದ್ದಿ ಇಲ್ಲ. ಎಲ್ಲ ನೀವ ರೀ? ಬೇರೆ ಔಷಧಿ ಮಾಡೋದು. ಈಗ ಡಾಕ್ಟರ್ ಆದ್ರೆ 1 ದಿನದಕ್ಕ ಅಂದ್ರೆ ಡಾಕ್ಟರ್ ಬರ್ತಾರೆ. ಕೊಡಬೇಕಾ? ಏನ್ರ ಜಾಸ್ತಿ ಒಂದ್ ಸ್ವಲ್ಪ ಫುಡ್ ಇದು ಆದ್ರೆ ಹೊಟ್ಟೆ ಹೋಗ್ತಾವು, ಏನ್ರ ಹೊಳಪಳ ಕೀಡಿ ಪಡಿ ನೀವು ಔಷಧಿ ಎಲ್ಲ. ಅದ್ರ ಈಗ ಕುರಿ ಸಾಕಾಕ್ರಿ ಶೆಡ್ ಯಾವ ರೀತಿ ಇರ್ಬೇಕ್ರಿ? ಶೆಡ್ ಈಗ ಗಾಯ ಇದಕ್ಕ ಗುಂಗಾರ ಹೊರತಕ್ಕ ಕಟ್ಟೇವಿ. ಮಳೆಗಾಲಕ್ಕ ಬ್ಯಾಸಿಗ್ನಾಗ ಓಪನ್ ಆಗಿರ್ಬೇಕು, ಗಾಳಿ ಆಡ್ಬೇಕು. ಬ್ಯಾಸಿಗ್ನಾಗ ಇದನ್ನೆಲ್ಲ ಈಗ ಮೆಸ್ ಕಟ್ಟಿರಲ್ಲ ಎಲ್ಲ ಉಚ್ತೇವೆ. ಅಂದ್ರ ಹವಾಮಾನ ಸಿಗ್ಬೇಕು, ಗಾಳಿ
ಇದು ಆಗ್ಬೇಕು ಅಂದ್ರೆ ಇಲ್ಲಿ ವಾಸನೆ ಸಿಗಂಗಿಲ್ಲ. ಇಲ್ಲ ಹೊಕ್ಕತಿ ಗಾಳಿಗೆ ವಾಸನೆ ಆಗಂಗಿಲ್ಲ. ಒಂದ್ ಸ್ವಲ್ಪ ಹೈಟ್ ಇರ್ಬೇಕ, ಶೆಡ್ ಒಂದ್ ಸ್ವಲ್ಪ ಹೈಟ್ ಇರ್ಬೇಕು. ಹೈಟ್ ಇದ್ರ ಬಾಳ ಚಲೋ, ಅಂದ್ರೆ ಗಲೀಜ್ ಆಗಂಗಿಲ್ಲ. ಹೌದ್ರಿ. ಆಮೇಲೆ ನೆಲಕ್ಕಿದ್ರೆ ಏನಾಕತಿಪ್ಪ ಅಂದ್ರೆ ಕಾಲ್ಬ್ಯಾನಿ ಬಾಯ್ಬ್ಯಾನಿ ಭಾವ ಹೊಲಸ್ನ್ಯಾಗ ಕುಂತು ಅವು ಬಿಳಿ ಹುಳಾನ ಹಾಕ್ತಾವ್ರಿ. ಹುಳನು ಹಾಕವು, ರೋಗು ಬಾಳ. ಈ ಹೈಟ್ ಇದ್ರ ಉಚ್ಚಿ ಹಿಕ್ಕಿ ಕೆಳಗ್ ಹೋಗಿ ಬೀಳ್ಬೇಕ. ಬಾಳ ಕೆಳಗ್ ಹೋಗತ್ರಿ ಅದು. ಕೆಳಗ್ ಹೋತಂದ್ರ ಮರಿ ಕ್ಲಿಯರ್ ಇರ್ತೈತಿ, ಯಾವ ರೋಗ ರುಜಿಗಳು ಕಮ್ಮಿ. ಆಮೇಲೆ ಗಾಳಿ ಆಡ್ಕೊಂತಿರ್ಬೇಕು, ಇದಕ್ಕೆ ಗಾಳಿ ಆಡ್ಬೇಕ್ರಿ. ಗಾಳಿ ಆಡ್ಬೇಕು. ಗಾಳಿ ಉಮ್ಮಗಟ್ಟಿದ್ರೆ ಏನಾಕತಿ ಸರಿ ಆಗಲ್ಲ, ಹೀಟ್ ಜಾಸ್ತಿ ಆಗ್ತೈತಿ. ಹಂಗಾಗಿ ಗಾಳಿ ಆಡ್ಕೊಂತಿದ್ರೆ ಬಾಳ ಸಿಂಪಲ್, ಬಾಳ ಬೆಸ್ಟ್ ಕೆಲಸ. ಒಟ್ಟ ಎತ್ತರ ಇರ್ಬೇಕ್ರಿ ಶೆಡ್. ನೆಲ ಬಿಟ್ಟು ಬಾಳ ಎತ್ತರ ಐತ್ರಿ, ಬಾಳ ಚಲೋ. ನೆಲ ಬಿಟ್ಟು ಆಲ್ಮೋಸ್ಟ್ ದಿನ ಕಸ ಹೊಡ್ಯಾಕಂದ್ರ ಇಲ್ಲೇ ಬಿದ್ದು ಬಿಡುದು. ತಿಂಗಳ ಒಂದ್ 6 ತಿಂಗಳಿಗೊಮ್ಮೆ ಈ ಸಗಣಿ ತೆಗದ ಸೈಡ್ ಹೊಲಕ್ ಹಾಕಬಹುದು. ಈಗ ಸೆಳಗ ಆಗ್ಬಿಟ್ರ ನಾವ್ ಅಲ್ಲಿ ಪೂರ ರಾಡಿ ಅಲ್ಲಿ ಇದು ಬಾಳ ತಳಗಾಗಿದ್ರೆ ತಡ ತುಂಬಿಡ್ತಿತ್ತು. ತುಂಬಿ ಅವು ಬಿಳಿ ಹುಳ ಪಳ ಎಲ್ಲ ಅವ ಮತ್ತೆ ಕೈ ಬ್ಯಾನಿ ಆ ಬ್ಯಾನಿ ಅದರ. ಈಗ ಇಷ್ಟು ಕುರಿ ಅದಾವ್ರಿ. ಈಗ ಇವ್ ನೀವು ಏನೇನ್ ಆಹಾರ ಕೊಡ್ತೀರಿ ಕುರಿಗೆ? ಬೆಳಗ್ಗೆ ಎದ್ದು ಕಸ ಹೊಡ್ತೀವಿ, ಸ್ವಚ್ಛ ಕಸ ಹೊಡೆದು ಗಾದ್ಲಿ ಕಸ ಹೊಡ್ತೀವಿ. ಗಾದ್ಲಿ ಕಸ ಹೊಡೆದು ಆ ಬಳಿಕ ಕಾಳು ಹಾಕ್ತಿವಿ. ಏನೇನ್ ಕಾಳು ಅಂದ್ರ ಯಾವ ತರದ ಕಾಳು ಹಾಕ್ತಿರಿ? ಅಕ್ಕಿ ಹಾಕ್ತಿವಿ. ಅಕ್ಕಿ ರೀ. ಅವನೇನ ಹುಳ್ಳಿ ಹಾಕ್ತಿವಿ ಮಿಕ್ಸ್ ಮಾಡಿ. ಗೊಂಜಾಳ ಹಾಕ್ತಿವಿ, ಸೂರ್ಯಪಾನ ಮಿಕ್ಸ್ ಮಾಡೀವಿ. ಅಲ್ಲಿಂದ ಅವು ಇದಕ್ಕೆ 2200 ರೂಪಾಯಿ 100 ಏನ್ರಿ ಅದ? ಅದು ಇದು ಫುಡ್, ಕುರಿ ಫುಡ್ ರೀ. ಕುರಿ ಫುಡ್ ಅದನ್ನ ಮಿಕ್ಸ್ ಮಾಡಿ ಒಂದು ತುಂಬಿಟ್ಟಿವಿ. ಈಗ ಅದು ಅಕ್ಕಿ ಹುಳ್ಳಿ ಏನಂದ್ರಲ್ರಿ, ಅದನ್ನೇನು ಗಿರಣಿಗೆ ಹಾಕಿ ಹಾಕಿಲ್ಲ, ಹಾಕಿವಿ. ಹೌದು. ಈಗ ಮತ್ತ ಹುಲ್ಲು ಏನೇನ್ರ ಹಾಕ್ತಿರೇನ್ರಿ? ಹುಲ್ಲು ಇದು ಹೊಟ್ಟ, ಶೇಂಗಾ ಹೊಟ್ಟು, ಹುಳಿ ಹೊಟ್ಟು, ಸೂರ್ಯಪಾನ ಹೊಟ್ಟು ಹಾಕಿ ಎಲ್ಲ ಕಾಳು ತಿಂದಿಂದ ಒಂದು ತಾಸು 1.5 ತಾಸಿಗೆ ಹಾಕ್ತೀವಿ. ಈಗ ಅವಕ್ಕ ನೀರು ನೀವು ಯಾವ ರೀತಿ ಕುಡಿಸ್ತೀರಿ? ನೀರು ನೀರು 12 ಕೊಮ್ಮೆ ಕುಡಿಸ್ತೀವಿ. 12 ಗಂಟೆ ಎಲ್ಲ ತಿನ್ಸಿ 12 ಕೊಮ್ಮೆ ಇದು ಮಾಡಿ ಮತ್ತೆ 6ಕ್ಕೆ ಕಸ ಹೊಡೆದು ಮತ್ತೆ ಅವಕ್ಕೆ ಕಾಳು ಹಾಕಿ ಮತ್ತೆ 8 ಗಂಟೆಗೆ ಹಾಕ್ತೇವೆ. ಮತ್ತೆ 8 ಗಂಟೆಗೆ. ಅಂದ್ರೆ ಸ್ವಲ್ಪ ಬ್ಯಾಸ್ಗಿನಾಗ ಜಾಸ್ತಿ ನೀರು ಕುಡಿತಾವ, ಬಿಸಿಲು ಜಾಸ್ತಿ ಇರ್ತೈತಿ. ಈಗ ಮಳೆಗಾಲದಾಗ ಒಂದ್ ಟೈಮ್ ಕುಡಿಸ್ತೇವೆ, ಮಧ್ಯಾಹ್ನ ಒಂದ್ ಟೈಮ್, ರಾತ್ರಿ ಒಂದ್ ಟೈಮ್ ಇಡ್ತೇವಿ. ಒಂದೊಂದು ಕುಡಿತು, ಒಂದೊಂದು ಕುಡಿಯಂಗಿಲ್ಲ. ಆಮೇಲೆ ಮಧ್ಯಾಹ್ನ ಏನೈತಲ್ಲ ಕಂಪಲ್ಸರಿ ಎಲ್ಲಾ ಮರಿನೂ ಕುಡಿತಾವಲ್ರಿ. ಮೇವು ತಿಂದಿರ್ತಾವಲ್ಲ ಕಂಪಲ್ಸರಿ ಕುಡಿತಾವ. ಆಲ್ಮೋಸ್ಟ್ ಏನಪ್ಪ ಶೇಂಗಾ ಹೊಟ್ಟಿದ್ರೆ ಬಾಳ ಚಲೋ ಮಳೆಗಾಲಕ್ಕೆ. ಶೇಂಗಾ ಹೊಟ್ರಿ. ಮಳೆಗಾಲಕ್ಕೆ ಬಳಿ ಶೇಂಗಾ ಹೊಟ್ಟಾಗಲಿ ಸ್ವಲ್ಪ ಕಮ್ಮಿ ಆಗೈತಿ. ಈಗ ಈ ಬೀಡಿಗೆ ಕಮ್ಮಿ ಆಗೈತಿ. ವರ್ಷ ಆ ಒಂದೇ ಬೀಡು ಬೆಳಿ ಶೇಂಗಾ ತಂದಿದ್ವಿ, ಅದು ಬಟ್ಟಿ ಬಂದಿದ್ವು. ಆ ಬಳಿಕ 2ನೇ ಬೀಡು ಶೇಂಗಾ ಹೊಟ್ಟು ಶೇಂಗಾ ಅಂತ ತಂದಿದ್ವಿ. ಈಗ ಇವಕ್ಕ ಸ್ವಲ್ಪ ಕಮ್ಮಿ ಆಗೈತಿ. ಈಗ ನೀವು ಶೇಂಗಾ ನೀವ ಹಾಕ್ತಿರಿ ಮಾರಾಟ ತಗೊಂಡ್ಬಿಡ್ತೀವಿ. ಅದ್ ಹೆಂಗ್ರಿ? ಅದು 30,000 40,000 50,000 ರೂಪಾಯಿ ಒಂದ್ ಟ್ರಿಪ್. ಹೌದು. ಎಷ್ಟ್ ಟ್ರಿಪ್ ಬೇಕ್ರಿ ನಿಮ್ಗೆ ಒಂದ್ ಸೀಸನ್ ದಾಡ್ಸಾಕಿ? 3-4 ಟ್ರಿಪ್ ಶೇಂಗಾ ಹೊಟ್ಟಿಗೆ. ಶೇಂಗಾ ಹೊಟ್ಟೆ ಬೇಕ್ರಿ 3-4 ಟ್ರಿಪ್. ಹೌದೌದು. ನಾವು ಹಸುರು ಹಾಕಲ್ಲ, ಪೂರ ಹೊಟ್ಟ ಅಲ್ರಿ. ಈಗ ಹಸಿರು ಹುಲ್ಲು ಯಾಕೆ ಹಾಕಲ್ರಿ ನೀವು? ಹೇಳಲ್ಲ ಕುರಿ ಹಸಿರು ಹುಲ್ಲು ಹೊಟ್ಟ ಬರಲ್ಲ. ಅದು ಶೇಂಗಾ ಹೊಟ್ಟ ಇವನ್ನ ಒಣ ಹೊಟ್ಟ ಹಾಕಿದ್ರೆ ಚಲೋ ಆಗ್ತದೆ. ಹೊಟ್ಟಿಗೆ ಮರಿ ಪಿಂಡ್ ಬರ್ತದೆ. ಶೇಂಗಾ ಹೊಟ್ಟಿಗೆ ಮರಿ ಪಿಂಡ ತೂಕ ಬರ್ತೈತಿ. ಆಮೇಲೆ ಒಂದು 3 ಗಾಡಿ ಹೊಟ್ಟ ತಗೊಂಬಂದ್ರ ಆಲ್ಮೋಸ್ಟ್ ಒಂದು 3 ಬೀಡ್ ತೆಗಿಬಹುದು. 3 ಬೀಡ್ರಿ. 3 ಬೀಡ್ ಮರಿ ತಡ ಆಯ್ತು. 3 ಬೀಡ್ ತಡ ಆಯ್ತು. ಅಣ್ಣ, ಈಗ ಕುರಿಗಳಿಗೆ ರೋಗ ಬರ್ತಾವ, ಅವು ಬಂದಿಂದ ಹೆಂಗ್ ಗೊತ್ತಾಕತಿ? ಮತ್ ನೀವು ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ? ಅಂದ್ರೆ ಮಕ ಸಪ್ಪಗ್ ಮಾಡಿ ನಿಂತಿರ್ತಾವ. ಅವು ಮಕ ಸಪ್ ಮಾಡಿ ನಿಂತಿರ್ತಾವ. ಮಕ ಸಪ್ಪಗ್ ಮಾಡಿ ನಿಂತಾಗ ನಾವು ಹೋಗ್ತೇವಿ, ಅದು ಕೆಳಗ ಕೈ ಇಟ್ಟೆಲ್ಲ ನೋಡ್ತೇವಿ. ಮೈ ಬೆಚ್ಚಗಾಗೈತೋ ಇಲ್ಲೋ, ಏನ್ ಹೊಟ್ಟೆ ಉಬ್ಬೈತು ಏನ್, ಅಥವಾ ಕಾಲ್ಬ್ಯಾನಿ ಬಾಯ್ಬ್ಯಾನಿ ಬಾಳ ಸಕ. ಈಗ ಮಳೆಗಾಲದಾಗ ಕಾಲ್ಬ್ಯಾನಿ ಬಾಯ್ಬ್ಯಾನಿ ಬಂತಂದ್ರ ಮೇವ ತಿನ್ನಂಗಿಲ್ಲ. ಬಾಯ್ಬ್ಯಾನಿ ಅಂದ್ರೆ ಏನಾಗಿರ್ತದ್ರಿ? ಇಲ್ಲಿ ತುಟಿಗೆ ಓಸು ಗುಳಿ ಎದಿರ್ತಾವ. ತುಟಿಗೆ ಗುಳಿ ಎದಿರ್ತಾವ. ಒಳಗಡೆ ಮಗಲ ಗುಳಿ ಎದಿರ್ತಾವ. ಅವು ನೀರ್ ಅಷ್ಟ ಕುಡಿತಾವ. ಕಡೆ ಮೇವು ತಿನ್ಬೇಕಂದ್ರ ಅದ ಕೆಲಸ ಆಗಲ್ಲ ಪಾಪ. ಈಗ ಕಾಲ್ಬ್ಯಾನಿ ಅಂದ್ರ ಅದೇನ್? ಕಾಲ್ಬ್ಯಾನಿ ಅಂದ್ರ ಕುಂಟ ಕತ್ ಬಿಡ್ತೈತಿ. ಕಾಲಿ ಚಿಕನ್ ಗುಡ್ಡೆ ಬಂಡಾಗ ಹಿಡ್ಕೊಂತಾವಲ್ಲ, ಹಂಗ ಕಾಲ್ ಹಿಡ್ಕೊಂತಾವ. ನಿಲ್ಲಾಕ್ ಬರಂಗಿಲ್ಲ. ಈಗ ನೀವು ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ? ಅದಕ್ಕೆ ಏನೇನ್ ಔಷಧಿ ಕೊಡ್ತೀರಿ? ಮೆಡಿಸಿನ್ ಇದಾವು, ಆಮೇಲೆ ಇಂಜೆಕ್ಷನ್ ಇದಾವು. ತಗೊಂಡ್ಬಂದ್ ಗಪ್ಪನ ಹಿಂದ್ಬಿಟ್ಟು ಮಾಡ್ತೇವೆ. ಅದ ಆಂಧ್ರ ಜೈಕ್ಲೋಸ್ ಒಂದ್ ಐತಿ, ಅದ ಕಾಲ್ಬ್ಯಾನಿ ಬಾಯ್ಬ್ಯಾನಿಗೆ ಫೇಮಸ್ ಔಷಧಿ.
ಅಲ್ಲಿಂದನೇ ತರಿಸ್ತೀವಿ. ಅದ ಎಷ್ಟ್ ದಿನ ಬೇಕ್ರಿ ಅದ ಕಾಲ್ಬ್ಯಾನಿ ಬಾಯ್ಬ್ಯಾನಿ ಕಂಟ್ರೋಲ್ ಆಗಕ್ಕೆ? ಕಂಟ್ರೋಲ್ ಆಗಕ್ಕ ಒಂದು 10-12 ದಿನ ಬೇಕು. 10-12 ದಿನ ಬೇಕ್ರಿ. ಅಲ್ಲಿ ಮಟ ಅದ್ ಮರಿ ಏನು ತಿನ್ನಲ್ರಿ ಅದು? ಏನ್ ತಿನ್ನಂಗಿಲ್ಲ. ನಾವು ಒಂದ್ ಸ್ವಲ್ಪ ಏನ್ರೆ ಕಾಳುಗಳು ಇಟ್ಟು ತಿನ್ನಿಸ್ಬೇಕು ಬಿಟ್ರೆ ಮತ್ತೆ ಬೇರೆ ಏನು ಸಮಸ್ಯೆ ಆಗಲ್ಲ. ಒಂದೊಂದ್ ಸಮಸ್ಯೆಗಳು ಆಗ್ತಾವು, ಖರೆ ಆಲ್ಮೋಸ್ಟ್ ಹಂಗ ಆಗಂಗ. ಅದಕ್ ಬಂದಾಗ ಗಪ್ಪನ ಲಗುನ ನೋಡ್ಬೇಕು ನಾವು. ಅದಕ್ ಬಂದಾಗ ಲಗುನ ಲಗುನ ನೋಡ್ದು ಅಂದ್ರೆ ಗಪ್ಪನ ಕಂಟ್ರೋಲ್ ಆಗಲ್ಲ. ಈ ಓವರ್ ಆಗಿಂದ ನೋಡಿದ್ರೆ ಕಂಟ್ರೋಲ್ ಆಗಲ್ಲ. ಆಮೇಲೆ ಏನಪ್ಪಾ ಅಂದ್ರೆ ವರ್ಷನು HS AT ಮಾಡ್ಬೇಕು. HS ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಕೆಮ್ಮಾಕತ್ತಪ್ಪ ಅಂದ್ರೆ, ಈಗ ಮರಿ ಕೆಮ್ಮಾಕತ್ತಂದ್ರೆ HS ಮಾಡ್ಬೇಕು. HS ಮಾಡಿಬಿಟ್ರೆ ಆಟೋಮೆಟಿಕ್ ಕೆಮ್ಮು ಕಮ್ಮಿ ಆಗ್ತದೆ. ಅದ ಮರಿ ಯಾಕೆ ಕೆಮ್ತತ್ರಿ ಹಂಗ? ಕೆಮ್ಮು ಯಾಕಂದ್ರೆ ನೀರ್ ಕುಡ್ಲಾರ ಕೆಮ್ತಾವ. ನೀರ್ ಕುಡಿಲಾರ್ದ ನೀರ್ ಕುಡಿಬೇಕು ಕಂಪಲ್ಸರಿ. ನೀರ್ ಕುಡಿದ್ರೆ ಒಳಗ ಡಮ್ಮಿ ಶಕ ಇರಂಗಿಲ್ಲ, ಹೊಲಸ್ನ್ಯಾಗ ಹೊಲಸ್ ಇರಂಗಿಲ್ಲ. ಅದೇನಾಕತಿ ಹೊಲಸು ಕಪ ಸ್ವಲ್ಪ ಧೂಳ ಪಾಳ ಬರ್ತೈತಿ ಹೊಟ್ಟೆನ್ಯಾಗ್ರಿ. ಅದ್ರಾಗ ತಿಂದು ಒಂದ್ ಸ್ವಲ್ಪ ಬಸಿ ಬರ್ತೈತಿ ಅವಕ್ಕ. ಆ ಬೆಳಕ ಅದನ್ನು ಬರ್ತೈತಿ. ಗುಳ್ ಗುಳ್ ಹಾಕವ್ವ ಅಮ್ಮ ಬರ್ತಾಳ ಒಂದೊಂದ್ ಟೈಮ್ ಅಮ್ಮ ಬರ್ತಾಳ. ಅಮ್ಮ ಬಂದಾಗ ಬಾಳ ದೇಕಿ ನೋಡ್ಬೇಕು ಅವಾಗ. ಅದಕ್ಕೆ ಕಾರಣಕ್ಕಂದ್ರ ಎಳ್ಳೀರು ಹಾಕ್ಬೇಕು. ಅದ್ ಬಂದಾಗ ಅಮ್ಮಂದು ಔಷಧಿ ಐತಿ. ಅದಕ್ಕೆ ಎಷ್ಟು ಕಮ್ಮಿ ಅಂದ್ರೆ 800 ರೂಪಾಯಿ ಒಂದು ಟ್ಯೂಬ್. ಅದು 800 ರೂಪಾಯಿ ಒಂದು ಟ್ಯೂಬ್ ರೀ, ಸಣ್ಣ ಟ್ಯೂಬ್. ಅದನ್ನ ಮಾಡ್ಬೇಕು. ಆ ಬೆಳಕ ಅವಕ್ಕೆ ಏನು ಎಳ್ಳೀರು ಹಾಕ್ಯಂತ ಇರ್ಬೇಕು. ಹೌದು. ಈಗ ನೀವು ಕುರಿಗೀಗ ರೋಗ ಬಂದಾಗ ಯಾವ ರೀತಿ ಪತ್ತೆ ಮಾಡ್ತೀರಣ್ಣ? ಅಂದ್ರೆ ಅದು ಅಮ್ಮ ಕಾಣಿಸ್ತಂದ್ರ ಇಂಜೆಕ್ಷನ್ ಮಾಡ್ತೇವಿ. ಇಂಜೆಕ್ಷನ್ ಮಾಡಿಸಿಂದ ನಾವು ಮನ್ಯಾಗ ದೇವ್ರಿಗೆ ನಡ್ಕೋಬೇಕ್ರಿ. ಇದ್ರ ಸಂಬಂಧ ಹೆಣ್ಣೆ ದೇವ್ರಿಗೆ ನಡ್ಕೋಬೇಕು. ಆಮೇಲೆ ಈಗ ವಾರ ಹಿಡಿತೇವೆ, ಒಂದ್ 5 ವಾರ ಮಟ ಏನಪ್ಪಾ ಅಂದ್ರ ಇಲ್ಲಿ ಒಳಗೆ ಶೆಡ್ಡಿನ ಒಳಗೆ ಆಲ್ಮೋಸ್ಟ್ ಎಲ್ಲ ಜಳಕ ಮಾಡಿ ಬರ್ಬೇಕು. ಹಂಗ ಇದು ಆದವ್ರು ಯಾರು ಬರಂಗಿಲ್ಲ. ಆಮೇಲೆ ನಾವು ಆದ್ರೂ ಮನ್ಯಾಗ ಯಾವ ಕಪ್ಪಗಡ್ಡಿ ಮಾಡಂಗಿಲ್ಲ. ಅಂದ್ರೆ ಚಿಕನ್ ಮಟನ್ ಏನು ಮಾಡಂಗಿಲ್ಲ. ಆಮೇಲೆ ಮನ್ಯಾಗ ಈ ಕರಿಯೋದು ಸಂಡಿಗೆ ಕರಿಯೋದು, ಬಳಕಾಯಿ, ಎಣ್ಣೆ ದಿನಸ ಯಾವ್ದು ಇಲ್ಲಪ್ಪ, ಕರೆ ಅವರಿಲ್ಲ. ಹಂಗ ಇವತ್ನೆಲ್ಲಾ ಬಿಟ್ಟು ಅದ ಕಮ್ಮಿ ಆಗೋ ಮಟ ಅಂದ್ರ ಒಟ್ಟು ಬಿಟ್ಟು ಆಮೇಲೆ ನಾವು ಮಾಡ್ಕೊಂಡು ನಡಿತೈತಿ. ಅಲ್ಲಿ ಮಟ ಅಂತ ಯಾವ ಮಾಡಂಗಿಲ್ಲ. ಇವೆಲ್ಲ ಮಾಡಿ ಲಾಸ್ಟ್ 5ನೇ ವಾರಕ್ಕೆ ಹೋಗಿ ದೇವ್ರಿಗೆ ಹೋಗಿ ಉಡಿ ತುಂಬ್ಕೊಂಡು ದೀಪ ಎಣ್ಣೆ ಕೊಟ್ಟು ಬಂದ್ ಇದು ಮಾಡಿಬಿಟ್ರೆ ಎಲ್ಲ ಕ್ಲಿಯರ್ ಆಗಿರ್ತೈತಿ. ಅಷ್ಟೆಲ್ಲ ಐತಿ. ಇದೇನಪ್ಪ ಯಾವಾಗ್ರೆ 3 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಕಾಣ್ತೈತಿ. ಹಂಗ ವರ್ಷ ಕಾಣಂಗಿಲ್ಲ. ಅವಾಗಿಂದೆಲ್ಲ ಇಂಜೆಕ್ಷನ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಗ್ತು. ಅದನ್ನ ಬಿಟ್ಟು ಮತ್ತೆ ಬೇರೆ ಏನು ಸಮಸ್ಯೆಗಳು ಇಲ್ಲ. ಈಗ ಹಿಕ್ಕಿ ಬೀಳ್ತದಲ್ಲ, ಈ ಹಿಕ್ಕಿಗ ಸೀದಾ ತಳಗ ಹೋಗ್ತೀವಿ. ಈಗ ಅದನ್ನ ನೀವು ಎಷ್ಟು ದಿನಕ್ಕೊಮ್ಮೆ ಎಷ್ಟು ತಿಂಗಳಕ್ಕೊಮ್ಮೆ ಕ್ಲೀನ್ ಮಾಡ್ತೀರಿ ಅದನ್ನ? ನೋಡೋಣ, ಈಗ ಒಂದ್ ಬೀಡ್ ಇದ್ದಾಗ ತನಕ ತೆಗ್ದಿಲ್ರಿ. ಒಮ್ಮೆ ತೆಗ್ದಿಲ್ಲ. 2ನೇ ಬೀಡಿಗೆ ತೆಗೆದು ಒಕ್ಕಟ್ಟವಿ. ಒಂದ್ ಲಾರಿ ಆಗೈತಿ. ಹಾಕತ್ರಿ. ಇನ್ನೂ ಒಂದ್ ಲಾರಿ ತಳಗೈತಿ. ಈಗ ಇನ್ನೂ ಒಂದ್ ಲಾರಿ ತಳಗೈತಿ. 6 ತಿಂಗಳು ಒಮ್ಮೆ ತೆಗಿತೀವಿ. 6 ತಿಂಗಳಕ್ಕೊಮ್ಮೆ ತೆಗೆದು ಹೊರಗೆ ಹಾಕ್ತೀವಿ. ನೀವೇನೀಗ ಒಬ್ಬರಿಗೆ ಮಾರ ಕೊಟ್ಟಿಲ್ಲ. ಹೆಂಗ್ ಈಗ ಮಾರ ಕೇಳಿದ್ರ ಹೆಂಗ್ ಒಂದ್ ಟ್ರಿಪ್ ಕೊಡ್ತೀರಿ? 15,000 ಹೋಕತಿ, 10,000 ಹೋಕತಿ. ಅದು ಇದ್ರ ಮ್ಯಾಗ ಅಂದ್ರೆ ಆ ಕಡೆ ಸಿರ್ಸಿ ಕಡೆದವ್ರು ಬಂದ ಅಡಿಕೆ ತೋಟಕ್ಕೆ ಹೋಗ್ತಾರೆ. ಸಿರ್ಸಿ ಕಡೆಯಿಂದ ಇಲ್ಲಿಗೆ ಬರ್ತಾರೆ. ಕುರಿ ಗೊಬ್ಬರ ಅಡಿಕೆ ತೋಟಕ್ಕೆ ಬಾಳ ಫೇಮಸ್. ಕುರಿ ಗೊಬ್ಬರ ಅಡಿಕೆ ತೋಟಕ್ಕೆ ಚಲೋ ಅಣ್ಣ. ಗೊಬ್ಬರ ತಂಪಲ್ಲ ಅದಕ್ಕೆ ಸಿರ್ಸಿ ಕಡೆ ಬಂದು ಹೋಗ್ತಾರೆ. ಯಾಕಂದ್ರೆ ಇದ್ರ ಕಸು ಬಾಳ ಇರ್ತೈತಿ. ಕುರಿ ಸಗಣ್ಯಾಗ ಕಸು ಬಾಳ. ಈಗ ಇದಕ್ಕಿಂತಾನು ಲಾಭ ಅದು ಹಿಕ್ಕಿದಾಕತಿ. ಹೌದು, ಡಬಲ್. ಈಗ ಒಂದ್ ಟ್ರಿಪ್ 15,000 ರೂಪಾಯಿ ಅಂದ್ರ ಎಷ್ಟು ಡಬಲ್ ಆಕತಿ ಅದು. ಇನ್ನು ಕುರಿ ಲಾಭ ಆಗಲ್ಲ. ನಾವು ಆ ಕಾಳು ಇದು ತಿನ್ಸಿದ ಅದ್ರ ತೆಗಿಬೇಕು. ಅದ ಲಾಭ. ಕಾಳಿಂದ ಕುಡ್ಡಿಂದೆಲ್ಲ ಸಗಣಿ ಸಗಣ್ಯಾಗ ಹೋಗತಿ. ಇವು ನಮ್ಗೆ ಲಾಭದ ಕರೆಕ್ಟ್ ಆಕತಿ. ಕರೆಕ್ಟ್ ಐತ್ರಿ ಸರ್. ಈ ಕುರಿ ಬಗ್ಗೆ ಹೇಳ್ರಿ ಸರ್. ಈ ಕುರಿ ಮಾರಾಟಕ್ ಚಲೋ ರೀ. ಇದು ತಿನ್ನಕ್ ಚಲೋ ಅದ. ಯಾವ್ದ್ರಿ? ಇದು ಕರೆ ಕುರಿ. ಇವೆಲ್ಲ ಮಾರಾಟ. ಅವು ಕೆಂದ ಕಲರ್ ಅದಾವಲ್ರಿ, ಅವೆಲ್ಲ ಮಾರಾಟಕ್ರಿ. ಜಲ್ದಿ ಬೆಳವಣಿಗೆ ಇವು ಕೆಂದ ಕುರಿ ಬರ್ತಾವ್ರಿ. ಜಲ್ದಿ ಮಾರಾಟ ಮಾಡ್ಬೋದು. 7 ತಿಂಗಳದೈತಿ ನೋಡ್ರಿ. ಇದು 7 ತಿಂಗಳ. ಈಗ ಮಾರಾಟಕ್ಕೆ ಬಂದತ್ತೇನ್ರಿ? ಇದು ಮಾರಾಟಕ್ಕೆ ಕೊಡೋದ್ರಿ.
ಇದ್ರಿ ಇದು ಇದು ಯಾವ ತಳಿರಿ ಇದು ಇದು ಕೆಂಪ್ ಎಳಗ ಕೆಂಪ್ ಎಳಗ ಎಳಗ ಸ್ವಲ್ಪ ಉಣ್ಣಿ ಬರ್ತೈತಿ ಹಾ ಹಾ ಸ್ವಲ್ಪ ಕಮ್ಮಿ ಆ ಕರಿಯದ ರಂಗ ಉಣ್ಣಿ ಜಾಸ್ತಿ ಬರ್ತೈತಿ. ಜಾಸ್ತಿ ಬರಲ್ಲ. ಇದ್ರಿ ಇದು ಅದ್ರಾಗ ಕೆಂಪ್ ಎಳಗನ ಹಾ ಕೆಂಪ್ ಎಳಗ ಇದ್ರಿ ಇದು ಅಮ್ಮಿನಗೌಡ ತಳಿ ಇದೆ ಬಿಳಿ ಎಳಗ ಅಮ್ಮಿನ ಗೌಡ ತಳಿ ಅಮ್ಮಿನಗಡ ಅಮ್ಮಿನಗಡ ಇದಂತ ಇದು ಬೇರೆ ತಳಿ ಇದು ಇವು ಎರಡು ಅವ ಅಲ್ಲಿ ಇವೆರಡು ಇದು ಒಂದು ತಳಿನಾರ ಇದು ಒಂದ ತಳಿನೇ ಈಗ ಇಲ್ಲಿ ಶೆಡ್ನಾಗ ಇರೋ ಅಷ್ಟು ಇದ ತರ ಅದಾವ್ರಿ ಒಂದು 3 ತರ ಅದಾವು ಮೂರ್ ತರ ಅದಾವ. ಎಲ್ಲಾ ತರನು ಅದಾವು ಒಂದ ತರ ಇಟ್ಟಿಲ್ಲ ನಾವ್ ಎಲ್ಲಾ ತರ ಇಟ್ಟಿವಿ. ಈಗ ಕುರಿ ಫಾರ್ಮ್ ಮಾಡ್ತೇನೆ ಅಂತ ಹೇಳಿ ಇಟ್ಕೊಂಡಿರ್ತಾರಲ್ರಿ ಈಗ ಅವ್ರಿಗೆ ನೀವ್ ಹೇಳಕ್ ಇಷ್ಟಪಡ್ತೀರಿ ಅಲ್ರಿ ಮಾಡೋರಿಗೆ ಚಲೋ ಇಲ್ಲೆಲ್ಲ ನಾನು ಮಾಡೀನಿ ಅಂದು ಎಲ್ಲರ ಹೋಗಿ ಅಂಗಡಿ ಅಂತ ಹೋಗಿ ಕುತ್ಕೊಂಡೆ ಕೆಲ್ಸ ಆಗಲ್ರಿ ಇಲ್ಲಿ ಇದು ಮಾಡಿದೆ ಅಂದ್ರೆ ಅದು ದುಡಿದ್ರೆ ಬರ್ತೈತಿ ಕಷ್ಟ ಬಿಡ್ಬೇಕು ಅದಕ್ಕೂ ಹಾ ರೀ ಕಷ್ಟ ಬಿಟ್ರೆ ಬರ್ತೈತಿ ಕಷ್ಟ ಬಿಡ್ರಿ ನಾವು ಸಾಕಿನ ಅಂತ ಎಲ್ಲ ಸೈಕಲ್ ಮುಂದೆ ತಗೊಂಡ ಅಡ್ಡಾಡಿದ್ರ ಅಲ್ಲ ಅದು ಇಲ್ಲೇ ಅವು ಮೆರದ್ರ ಅಲ್ಲ ಅದು ಇಲ್ಲೇ ಇದ್ರೆ ಚಂದ ನೋಡಿ ನಾನು ಕುರಿ ಸಾಕಿನೇ ಹಿಂಡು ಒಂದ್ ವರ್ಷ ಕೊಡ್ತಾರ ಹಾ ಅದು ಅಲ್ಲ ಅದು ಈಗ ಹೆಂಗೈತಿ ನಾವು ಬೆಳಿಬೇಕಂದ್ರ 3-4 ತಿಂಗಳು ಬರ್ಬೇಕಂದ್ರ ಚಲೋ ಮಾಡ್ಬೇಕು ಹಾ ಇದು ಮಾಡ್ಕೊಂಡ್ರ ಇಲ್ಲಿ ಇದ್ದ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಬೆಳಿತಾವ್ರಿ ಬೆಳಿತಾವ ಟೈಮ್ ಟು ಟೈಮ್ ಮೇವು ನೀರು ಕೊಡೋಕೆಂತ ಇರ್ಬೇಕು ಏನೇನೆಲ್ಲ ನೋಡ್ಕೊಂತಿದ್ರ ಪಾಪ ಅವಕ್ಕೂ ಕಾಯಂ ಇರ್ತೇವೆ ಎರಡಾಳ ಒಂದ್ ತಪ್ಪಿದ್ರೆ ಒಬ್ರು ಎಲ್ಲಿ ಹೋಗಿ ಇಲ್ಲಿ ಹೋಗಿ ನಿಂತ್ಕೊಳೋದಿಲ್ಲ ನಾವ್ ಒಬ್ಬರು ತಪ್ಪಿದ್ರೆ ಒಬ್ರು ಕಾಯಂ ಇಲ್ಲೇ ಇರೋದ ಇಲ್ಲೇ ಇದ್ದ ಬಿಡ್ತೀವಿ ಇಲ್ಲೇ ಒಂದ್ ನಮ್ ಸೆಡ್ ಐತಿ ಅದ್ರಲ್ಲಿ ಅಲ್ಲಿ ಒಬ್ರು ಯಾರು ಇರೋ ಕಾಯಂ ಅಲ್ಲಿ ದನ ಅದಾವು ಇಲ್ಲಿ ಕುರಿ ಅದಾವು ಒಬ್ರು ಯಾರು ಇದ್ದೇ ಇರ್ತಾವ ಒಂದಾಗ ಈಗ ಕುರಿನ ಎಷ್ಟ್ ತಿಂಗಳಕ್ಕೊಮ್ಮೆ ಸೇಲ್ ಮಾಡ್ತೀರಿ ಅಂದ್ರ ಮಾರ್ತೀರಿ ನೀವು 4-5 ತಿಂಗಳಿಗೆ ಹೋಗ್ತವು 4-5 ತಿಂಗಳಕ್ಕೆ ಒಂದ್ ಸಟ್ಟ ಕೊಟ್ಟ ಬಿಡ್ತೀರಿ ಈಗ 4 ತಿಂಗಳು ಹೋಗೋಣ ಮತ್ ಜಾತ್ರೆ ಟೈಮ್ಗೆ ಪೂರ ಕಲಿ ಪೂರ ಕಾಯಿ ಹೌದೌದು ಈಗ ಈ ಸೀಸನ್ ಹೋಗಂಗಿಲ್ಲ ಮಳೆಗಾಲಲ್ಲಣ್ಣ ಮಳೆಗಾಲ ಒಂದ್ 4-5 ತಿಂಗಳು ಹೋಗಂಗಿಲ್ಲ ಈಗ ನೀವು ತಮ್ಮಂದ್ರಿ ಈಗ ಕುರಿ ಮರಿ ಅವು ಎಷ್ಟ್ ತಿಂಗಳು ಇರ್ತಾವ ತಮ್ಮಂದಿರ್ತೀರಿ ಮರಿನ 3 ತಿಂಗಳು 3 ತಿಂಗಳದ್ ಮರಿ ತಗೊಂಬರ್ತೀರಿ ನೀವ್ ಎಷ್ಟ್ ತಿಂಗಳು ಮೇಯಿಸ್ತೀರಿ ನೀವು 4 ತಿಂಗಳು ಮೇಯಿಸಿ ಅವನ್ನ ಕೊಟ್ಟ ಬಿಡ್ತೀರಿ ಈಗ ಅಂದಾಜಿಗೆ ನಿಮ್ ಶೆಡ್ನ್ಯಾಗ ಒಂದ್ ಕುರಿ ಎಷ್ಟು ರೇಟ್ನಾಗ ಕೊಡ್ತೀರಿ ನೀವು ಅದು ಇದು ಟೈಮ್ ಬಂದಂಗ ಟೈಮ್ 18 ಹೋಕ್ಕವು 20 ಹೋಕ್ಕವು 28 ಹೋಕ್ಕವು 30 ಹೋಕ್ಕವು ನಾವು ಮೇಯಿಸ್ತಂಗ ಅವು ಮೇಯಿಸ್ತಂಗ್ರಿ ಕುರಿ ಮ್ಯಾಗಣ ಕುರಿ ಕುರಿ ಹೆಂಗ್ ಈಡ್ ಇರ್ತೈತಿ ಹಂಗ ಇರ್ತೈತಿ ಹಂಗ ಹೋಕ್ಕವು ಒಂದು ಕುರಿ ಹೆಂಗಿರತಿ ಅದ್ರ ಮ್ಯಾಗ ರೇಟ್ ಹೇಳ್ತಾರ ಈಗ ಒಟ್ಟ ಫಿಕ್ಸ್ ಅಂತ ಮಾಡಿರಲ್ಲ ಇಲ್ಲ 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 ಒಂದ್ ಕುರಿಗೆ ಇಷ್ಟ ಓಸ್ಗೆ ಇಷ್ಟ ಅಂತ ಇರಲ್ಲ ಇರಲ್ಲ ಅವು ಮರಿ ಮ್ಯಾಗ ಮರಿ ಹೆಂಗ ಇರ್ತಾವ ಹಂಗ ಹೋಯ್ತಾರ ಟಗರ್ ಹೆಂಗ್ ಬರ್ತಾವ ಅದ್ರ ಮ್ಯಾಗ ಮ್ಯಾಗ ರೇಟ್